ನಮಸ್ತೆ. 15/1/2024 ಸೋಮವಾರ ಶುಕ್ಲ ಪಕ್ಷ. ಈ ದಿನದ ವಿಶೇಷಗಳನ್ನ ನಾವು ನೋಡೋಣ. 9ನೇ ತಾರೀಕು 2ನೇ ತಿಂಗಳವರೆಗೂ ಪೌಷ ಮಾಸವಿದೆ. ಪಂಚಮಿ ಅನ್ನುವ 5ನೇ ತಿಥಿ ಇದೆ. ಇದು ರಾತ್ರಿ 2 ಗಂಟೆ 16 ನಿಮಿಷ 45 ಸೆಕೆಂಡ್ವರೆಗೂ. ಪಂಚಮಿ ಆದ ಮೇಲೆ ಷಷ್ಠಿ. ಹಂಗಾಗಿ ಹೆಚ್ಚು ಕಮ್ಮಿ ರಾತ್ರಿಯವರೆಗೂ ಪಂಚಮಿ ಶುಭವಾಗಿದೆ. ನಕ್ಷತ್ರ ಶತಭಿಷ. ಆದರೆ ಬೆಳಗ್ಗೆ 8 ಗಂಟೆ 6 ನಿಮಿಷ 36 ಸೆಕೆಂಡ್ವರೆಗೂ ಮಾತ್ರನೇ ಶತಭಿಷ ನಕ್ಷತ್ರ. ಆ ಸಮಯದವರೆಗೂ ಅಂದರೆ ಬೆಳಗ್ಗೆ 8:06ವರೆಗೂ ಕಾರ್ಯಸಿದ್ಧಿ ಉಂಟು, ಲಾಭವೂ ಉಂಟು. ಆದರೆ ಆ ನಂತರ ಅಂದರೆ ಪೂರ್ವಭಾದ್ರಾ ನಕ್ಷತ್ರ ಬಂದ ಮೇಲೆ ಅಂದರೆ ಬೆಳಗ್ಗೆ ಈ ಸಮಯದ ನಂತರ 8 ಗಂಟೆ 7 ನಿಮಿಷದ ಮೇಲೆ ರಾತ್ರಿಯವರೆಗೂ ಪೂರ್ವಭಾದ್ರಾ ನಕ್ಷತ್ರ ಮರಣ ಧನಕ್ಷಯ ಕೊಡುತ್ತದೆ. ಸಂಕ್ರಾಂತಿ ಆದರೂ ಇವತ್ತಿನ ಶುಭ ಸಮಯಗಳು ಅಂತಂದರೆ ಬೆಳಗ್ಗೆ ಬರೀ 8 ಗಂಟೆ 7 ನಿಮಿಷದವರೆಗೆ ಮಾತ್ರ. ಆದರೆ ಸಂಕ್ರಾಂತಿ ಹಬ್ಬ ಆಚರಿಸುವವರು ಅಂದರೆ ಸ್ವಾಮಿಗೆ ಪೊಂಗಲ್ ಮಾಡಿ ಅರ್ಪಣೆ ಮಾಡುವವರು 6ರಿಂದ 7 ಶುಭ ಸಮಯ. ಇದನ್ನು ಸರಿಯಾಗಿ ಗಮನಿಸಿಕೊಳ್ಳಿ. ಯಾಕೆಂತಂದರೆ ಇವತ್ತಿನ ದಿನ ಪ್ರಕಾರ ರಾಹುಕಾಲ 8:11ರಿಂದ 9:37ವರೆಗಿದೆ. ಹಂಗಾಗಿ ನಾವು ಕೊಟ್ಟಿರುವ ಈ ನಕ್ಷತ್ರ ಮುಗಿದು ಅಂತಂದರೆ ಶತಭಿಷ ನಕ್ಷತ್ರ ಮುಗಿಯುವ ಸಮಯಕ್ಕೆ ಅಲ್ಲಿ ರಾಹುಕಾಲ ಸ್ಟಾರ್ಟ್ ಆಗುತ್ತದೆ. 9:37ವರೆಗೂ ರಾಹುಕಾಲ ಅಂತಂದರೆ ಆಮೇಲೆ 11:03ರಿಂದ 12:29ವರೆಗೂ ಯಮಕಂಡ ಕಾಲ. ಮಧ್ಯಾಹ್ನ 12:52ರಿಂದ 1:38ವರೆಗೂ ದುರ್ಮುಹೂರ್ತ. ಮತ್ತು ಮಧ್ಯಾಹ್ನ 2 ಗಂಟೆಯಿಂದ 3:28ವರೆಗೂ ನಕ್ಷತ್ರ ವಿಷಗಟ್ಟಿಗೆ ಕಾಲ. ಆದ್ದರಿಂದ ಬೆಳಗ್ಗೆ ಟೈಮ್ 6ರಿಂದ 7 ದೇವರಲ್ಲಿ ಪೂಜೆ ಮಾಡೋದು. ಆಮೇಲೆ ಏನೋ ಮಾಡ್ತೀವಿ ಅಂತ ಲೆಕ್ಕಕ್ಕೆ ಮಾಡ್ತೀವಿ ಅಂತಂದರೆ ಬೇರೆ ಟೈಮಲ್ಲಿ ನಾವು ಕೊಡುವ 100% ಚೆನ್ನಾಗಿರೋ ಟೈಮು ಅಂತ ಕೊಡ್ತೀವಿ. ಅದನ್ನು ನೋಡ್ಕೊಳ್ಳಿ. ನಾವು ಇಲ್ಲಿ ಸ್ಟಾರ್ಟ್ ಮಾಡೋಣ. 6:46ನ ಮೇಲೆ. ಯಾಕೆಂದರೆ ಸೂರ್ಯನು ಉದಯವಾಗುವ ಕಾಲ. ಸೂರ್ಯಗ್ರಹ ಸಂಕ್ರಾಂತಿಯ ಅರ್ಥ ಧನುರ್ಮಾಸ ಮುಗಿದು ಶಂಕರ ಮಾಸ ಅಂತಂದರೆ ಇದನ್ನು ವಿಶೇಷವಾಗಿ ನಾವು ಏನು ಮಾಡುತ್ತೀವಿ ಅಂತಂದರೆ ಧನುರ್ಮಾಸ ಪೀಡೆ ಮಾಸ, ಬೇರೆ ಮಾಸ ಅದನ್ನು ಆದ ನಂತರ ಬರುವಂಥದ್ದು ಶುಭ ಮಾಸ ಅಂದರೆ ಶುಭ ಕಲ್ಯಾಣಗಳೆಲ್ಲ ಉಂಟಾಗುತ್ತದೆ. ಸಂಕ್ರಾಂತಿಯೇ ಪೌಷ ಮಾಸ ಅಂತಂತೀವಿ. ಇದರ ಪ್ರಕಾರ ಈ ಆಚರಣೆಗಳೆಲ್ಲ ಇಲ್ಲಿ ಎಲ್ಲೇ ಆದರೂ ತಮಿಳುನಾಡು, ಕೇರಳ ಅವರ ಹಬ್ಬಗಳು ಆಚರಿಸೋದಾದರೂ ಇವತ್ತು 6ರಿಂದ 7 ಶುಭ ಸಮಯ ಅಂತಂದರು. 6:46ನ ಮೇಲೆ ಅಂದರೆ ಸ್ಟವ್ ಹಚ್ಚಿದರೆ ಸಾಕು, ಪ್ರಾರಂಭವಾಯಿತು ಅಂತ ಲೆಕ್ಕಕ್ಕೆ ತಗೋಬೋದು. 8:11ನ ಮೇಲೆ ಶುಭವಾಗಿಲ್ಲ, ಎಚ್ಚರ, ರಾಹುಕಾಲ. ಫಸ್ಟೇ ಕೊಟ್ಟಿದ್ದೀವಿ ಈ ವಿಷಯನ. ಆದ್ದರಿಂದ ಮಾಡುವವರು ಸರಿಯಾಗಿ ಈ ಟೈಮಲ್ಲಿ ಮಾಡಿ. ಸುಮ್ಮನೆ ಲೆಕ್ಕಕ್ಕೆ ಎಲ್ಲರಿದ್ದಾರೆ ಮನೆಯಲ್ಲಿ ಆದ್ದರಿಂದ ಮಾಡೋದು ಅಂತಂದರೆ ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯ ಅಂತ ಹೇಳಿರುವಂಥ ಸಮಯಗಳಲ್ಲಿ ಮಾಡಿ. 6:46ರಿಂದ 8:09, 9:39ರಿಂದ 11:01, 12:31ರಿಂದ 12:50, ಮಧ್ಯಾಹ್ನ 1:40ರಿಂದ 1:58, 3:30ನ ಮೇಲೆ 8 ಗಂಟೆ 10 ನಿಮಿಷದವರೆಗೆ ಶುಭವಾಗಿದೆ. ಮತ್ತು ರಾತ್ರಿ 10:19ನ ಮೇಲೆ ರಾತ್ರಿ 12:27ವರೆಗೆ ಶುಭವಾಗಿದೆ. ಆಮೇಲೆ ಲೇಟ್ ನೈಟ್ ಅಂದರೆ 2 ಗಂಟೆ 5 ನಿಮಿಷದ ಮೇಲೆ ಶುಭವಾಗಿರುತ್ತದೆ. ಇಷ್ಟೆಲ್ಲ ನಾವು ನೋಡಿದ್ವಿ. ಇದರಲ್ಲೂ ವಿಶೇಷವಾಗಿ ನಾವು ನೋಡಿದಂತೆ ಜನ್ಮ ಜಾತಕದ ಪ್ರಕಾರ ಅವರವರ ಜಾತಕದಲ್ಲಿ ದಶಾಭುಕ್ತಿ ಇದೆಲ್ಲ ಚೆನ್ನಾಗಿತ್ತು ಅಂತಂದರೆ ಸ್ವಲ್ಪ ನೋಡ್ಕೋಬೋದು. ಇಂಗ್ಲೀಷ್ ವರ್ಷಗಳು ಜನವರಿ ತಿಂಗಳು ಸ್ಟಾರ್ಟ್ ಆಗಿದೆ, ಹೊಸ ವರ್ಷ ಸ್ಟಾರ್ಟ್ ಆಗಿದೆ ಅಂತ ಇಂಗ್ಲೀಷ್ ಆಚರಣೆ ಪ್ರಕಾರ ಮಾಡುವಂಥದ್ದಾದರೆ ಅದು ಬೇರೆ ಲೆಕ್ಕಕ್ಕೆ, ಅದು ಒಂದು ವರ್ಷ ಅಂತ ಲೆಕ್ಕಕ್ಕೆ ಮಾತ್ರನೇ. ಆದರೆ ನಮ್ಮಲ್ಲಿ ಹಾಗಲ್ಲ. ಯಾವತ್ತು ಸಂಕ್ರಾಂತಿ ತಿಂಗಳು ಅಂತ ಸ್ಟಾರ್ಟ್ ಆಯಿತೋ ಇಂಗ್ಲೀಷ್ ವರ್ಷಗಳ ಥರ ಅಂದರೆ 2024 ಥರ ನಮ್ಮ ವರ್ಷಗಳು ಇಲ್ಲಿಂದಲೇ ಸ್ಟಾರ್ಟ್ ಆಗಿರುತ್ತೆ. ಆದರೂ ಉಗಾದಿವರೆಗೂ ಕಾಯ್ತೀವಿ. ಯಾಕೆಂತಂದರೆ ಸೂರ್ಯನು ಮೇಷರಾಶಿಗೆ ಹೋಗುವ ದಿನ. ಅದರಲ್ಲಿ ಮೀನ ಚೈತ್ರ ಅಂತ ಒಂದು ವಿಷಯವಿದೆ. ಅಂತಂದರೆ ಸೂರ್ಯನ ಆಚರಣೆಗೆ ಮುಂಚೆನೇ ಚಂದ್ರನ ಆಚರಣೆ ಇರುತ್ತೆ. ಅಂದರೆ ಅದನ್ನು ವಿಶೇಷವಾಗಿ ಹೇಳಬೇಕು ಅಂತಂದರೆ
ಈ ಸಂಕ್ರಾಂತಿಗೂ ಆ ಸಂಕ್ರಾಂತಿಗೂ ಹೆಚ್ಚು ಕಮ್ಮಿ ಇರುತ್ತದೆ. ಸೌರಮಾನ ಆಚರಣೆಯ ಪ್ರಕಾರ ಹೆಚ್ಚು ಕಮ್ಮಿ ಏಪ್ರಿಲ್ ತಿಂಗಳು 14, 15, 16 ಈ ಡೇಟಲ್ಲಿ ಬರುತ್ತೆ. ಆದರೆ ನಮ್ಮಲ್ಲಿ ಅದು ಸ್ವಲ್ಪ ಚೇಂಜ್ ಆಗುತ್ತದೆ. ಎರಡು ಒಳ್ಳೆ ತಿಂಗಳೇ ಆದರೂ ಚಂದ್ರನಿಂದ ನೋಡುವಂಥದ್ದು ಅಂತ ಲೆಕ್ಕಕ್ಕಿಟ್ಕೊಂಡು ಅದನ್ನು ಸೌರದಿಂದ ನೋಡೋದು, ಅಂದರೆ ಸೂರ್ಯನಿಂದ ನೋಡೋದು ಅಂತ ವಿಂಗಡಿಸಿ ನೋಡ್ಕೊಂಡಿರ್ತೀವಿ. ಆದರೆ ಎಲ್ಲ ಕಡೆಯೂ ವಾರಗಳು ಒಂದೇ, ನಕ್ಷತ್ರ ಮುಗಿಯುವ ಸಮಯ ಒಂದೇ, ತಿಥಿ ವಾರ ಯೋಗ ಕರಣಗಳೆಲ್ಲ ಒಂದೇ ಇರುತ್ತದೆ. ಹಬ್ಬ ಆಚರಣೆಗೆ ಮಾತ್ರನೇ ಈ ವ್ಯತ್ಯಾಸ ಇರುತ್ತದೆ. ಇದನ್ನು ತಿಳ್ಕೋಬಹುದು. ಹಂಗಾಗಿ ಇವತ್ತಿನ ದಿನ ಪ್ರಕಾರ ನಾವು ನೋಡಿದಂಗೆ ಬೆಳಗ್ಗೆನೆ ಸ್ವೀಟ್ ಮಾಡೋಕ್ಕೆ, ಪೊಂಗಲ್ ಮಾಡೋಕ್ಕೆ ಉತ್ತಮ ಸಮಯ. ಲೇಟ್ ಮಾಡಿದ್ರೆ ಆಮೇಲೆ ಉತ್ತಮವಾಗಿಲ್ಲ. ಫಸ್ಟೇ ಹೇಳಿದ್ವಿ, ಸರಿಯಾಗಿ ಇಲ್ಲದ ಸಮಯದಲ್ಲಿ ಹಬ್ಬ ಆಚರಣೆಗಳನ್ನ ಮಾಡೋದು ಒಳ್ಳೆಯದಲ್ಲ ಅಂತ. ಯಾಕೆಂತಂದರೆ ಮರಣ, ಧನಕ್ಷಯ ಅಂತ ಎರಡೂ ಕೂಡಿ ಬರುತ್ತದೆ. ಇದು 8 ಗಂಟೆ 7 ನಿಮಿಷ ಬೆಳಗ್ಗೆ AM ಮೇಲೆ, ಅಲ್ಲಿವರೆಗೂ ಚೆನ್ನಾಗಿದೆ. ಆದ್ದರಿಂದ ಈ ವಿಷಯವನ್ನು ನೋಡಿಕೊಳ್ಳಿ. ಈ ವರ್ಷದ ಮಕರ ಸಂಕ್ರಾಂತಿ ಫಲ ಏನಿದೆ ಅಂತಂದಾಗ, ಸ್ವಾಮಿ ಘೋರ ಅಂತ ಹೆಸರು. ಯಾಕೆಂತಂದರೆ ಮಂಗಲಕರವಾದ ಶೋಭಗುರುತ್ತು ವರ್ಷ, ಧನುರ್ಮಾಸ ಮುಗಿದು, ಅಂದರೆ 29, ಅಂದರೆ ಇಂಗ್ಲೀಷ್ಗೆ 14/1/2024 ಅಂತ ಲೆಕ್ಕಕ್ಕಿಟ್ಕೋಬೋದು. ಭಾನುವಾರ, ಶುಕ್ಲ ಪಕ್ಷ, ಚತುರ್ಥಿ ಅನ್ನುವ 4ನೇ ತಿಥಿ, ಶತಭಿಷ ನಕ್ಷತ್ರ, ವಾರ್ಯಾನ್ ಯೋಗ, ಭದ್ರಕರಣ, ಸಿದ್ಧಯೋಗ ಇದೆಲ್ಲ ಕೂಡಿರುವಂಥ ದಿನದಲ್ಲಿ, ಅಂತಂದರೆ 14ನೇ ತಾರೀಕು, ಅಂದರೆ ನೆನ್ನೆ ಅಂತ, ರಾತ್ರಿ 2:43 ಈ ಸಮಯಕ್ಕೆ ಸೂರ್ಯ ಉದಯವಾಗಿ 50ನೇ ಗಳಿಗೆ 50.12 ಗಳಿಗೆಯಲ್ಲಿ ವೃಶ್ಚಿಕ ಲಗ್ನ ಸಿಂಹ ನವಾಂಶದಲ್ಲಿ ಸಂಕ್ರಾಂತಿ ದೇವರು, ಅದನ್ನೇ ಘೋರ ಅಂತ ಅವರ ಹೆಸರು, ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುತ್ತಾರೆ. ಸರಿ, ಈ ಘೋರ ಬಂದಿರೋದ್ರಿಂದ ಈ ವರ್ಷ ಹೆಂಗಿದೆ, ಈಗ ಇಂಗ್ಲಿಷ್ ವರ್ಷಕ್ಕೆ ಹೆಂಗೆ ನೋಡ್ತೀವೋ ಅದೇ ಥರನೇ. ಆದರೆ ನಮ್ಮಲ್ಲಿ ಆಚರಣೆಯಲ್ಲಿ ಉಗಾದಿಯಿಂದ ನೋಡುವಂಥದ್ದು ಒಂದು ಪದ್ಧತಿ ಇದೆ. ಅದರಲ್ಲಿ ಹೀಗೆ ಹೇಳುವಂಥದ್ದು ಸೇರುತ್ತದೆ, ಮತ್ತು ಬೇರೆ ಬೇರೆ ವಿಷಯಗಳು ಸೇರುತ್ತವೆ. ಆ ವಿಷಯಕ್ಕೆ ಈಗ ಬರೋಣ. ಘೋರ ಬಂದಿರೋದರಿಂದ ರಾಜಗೋಪ ಉಂಟು. ವಾಹನ ಅವನಿಗೆ ಏನು ಅಂತಂದರೆ ನಾಯಿ. ಐಶ್ವರ್ಯವಂತರಕ್ಕೆಲ್ಲ ಸ್ವಲ್ಪ ತೊಂದರೆ, ಕೋರ್ಟು ಕೇಸು ಅಂತ ಇರುತ್ತದೆ. ವಸ್ತ್ರ ಬಂದು ಚರ್ಮದು, ಆದ್ದರಿಂದ ಪೀಡೆ ಉಂಟು. ಸ್ವಾಮಿಯ ಆಭರಣ ಬೆಳ್ಳಿ. ಈ ವರ್ಷದಲ್ಲಿ ಬೆಳ್ಳಿ ನಾಶ ಅಂತ ಬರುತ್ತದೆ. ಸ್ಟಾಕ್ ಇರೋರು ಎತ್ತು ಮಾರುತ್ತಾರೆ ಅಂತ. ಇದು ಹೊರದೇಶಗಳಲ್ಲಿ ಅಧಿಕವಾಗುತ್ತದೆ. ವ್ಯಾಪಾರಿಗಳಿಗೂ ಕೂಡ ಆರೋಗ್ಯದಲ್ಲಿ ಗಮನ ಕೊಡಬೇಕು. ಸ್ವಾಮಿಗೆ ಅಭಿಷೇಕ ಎಂಥದ್ದು ಅಂದರೆ ಶುದ್ಧ ಜಲ ಅಂತ, ಅಂದರೆ ಶುದ್ಧವಾದ ನೀರು ಅಂತ. ವ್ಯಾಧಿ ಸ್ವಲ್ಪ ಜಾಸ್ತಿ ಆಗುತ್ತದೆ. ಸ್ವಾಮಿಯ ಆಯುಧವೇ ಸರ್ಪವೇ. ಜ್ವರ, ಪೀಡೆ ಇಂಥದ್ದೆಲ್ಲ ಬರುತ್ತದೆ. ಸ್ತ್ರೀ ಜನ ಪೀಡೆ, ಹೆಣ್ಣು ಮಕ್ಕಳಿಗೆ ಆರೋಗ್ಯದ ವಿಷಯಗಳಲ್ಲಿ ಅಧಿಕವಾದ ದೋಷ ಬರುತ್ತದೆ, ಕಷ್ಟಗಳನ್ನು ಅನುಭವಿಸುತ್ತಾರೆ ಅಂತ. ಹಂಗಾಗಿ ಆ ದಿನ, ಅಂದರೆ ಈ ದಿನ ಬೆಳಗ್ಗೆನೇ ಸ್ವಾಮಿನ ಪೂಜೆ ಮಾಡಿಕೊಳ್ಳೋದು ಉತ್ತಮ ದೇವಸ್ಥಾನಗಳಲ್ಲಿ. ಇದರಲ್ಲಿ ಬೇರೆ ಒಂದು ವಿಷಯಗಳು ಬರುತ್ತದೆ. ಏನೆಲ್ಲ ಬರುತ್ತದೆ ಅಂದರೆ, ರಾಜಾಕಳಕ್ಕೆ ಪೀಡೆಯಿಂದ ಬರುತ್ತೆ ಈ ವರ್ಷ. ಆದ್ದರಿಂದ ಹೆಚ್ಚಾಗಿ ಗಮನ ಕೊಡಬೇಕು. ಜನಗಳ ಆರೋಗ್ಯದಲ್ಲಿ ಅವರಕ್ಕಿಂತ ರಾಜಾಕಳಕ್ಕೆ ಅಧಿಕವಾದ ತೊಂದರೆ ಬರುತ್ತದೆ. ರಾಜ ಕಲಹ ಉಂಟಾಗುತ್ತದೆ. ಇವರದು ಕಾಲ ಒಂದು ರಾತ್ರಿ ಕಾಲ. ಕಾವಲಿರುವವರು ಅಂದರೆ ಪೊಲೀಸ್, ಮಿಲಿಟರಿ ಇಂಥವ್ರಿಗೆಲ್ಲ ಜಾಸ್ತಿ ತೊಂದರೆಗಳನ್ನು ಎದುರು ನೋಡಬೇಕಾಗುತ್ತದೆ. ಲಗ್ನ ಇವತ್ತು ಪ್ರಾರಂಭವಾಗಿರುವಂಥದ್ದು ಸ್ಥಿರ ಲಗ್ನ. ಸ್ವಲ್ಪ ದಾನಿ ಕೊರತೆ ಉಂಟು. ಮಧ್ಯಮವಾದ ಫಲ ಈ ವರ್ಷಗಳಲ್ಲಿ ಸಿಗುತ್ತದೆ. ಧನಿಷ್ಠ, ಶತಭಿಷ, ಪೂರ್ವಭಾದ್ರ ಈ 3 ನಕ್ಷತ್ರಗಳಲ್ಲಿ ಹುಟ್ಟಿದವರಿಗೆ ಹಣಕಾಸಿನ ವಿಷಯದಲ್ಲಿ ಅಧಿಕವಾದ ಶುಭವಲ್ಲದ ಖರ್ಚುಗಳು, ನಾಶವು ಉಂಟಾಗುತ್ತದೆ. ಉತ್ತರಾಭಾದ್ರ, ರೇವತಿ, ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ ಆ ನಕ್ಷತ್ರಗಳಲ್ಲಿ ಹುಟ್ಟಿದವರಿಗೆ ಧನ ಲಾಭ.
ಮೃಗಶೀರ್ಷ, ಆರುದ್ರ, ಪುನರ್ವಸು ನಕ್ಷತ್ರಗಳಲ್ಲಿ ಹುಟ್ಟಿದವರಿಗೆ ಸ್ಥಾನನಾಶ, ಅಂದರೆ ಸ್ಥಾನಗಳು ಬಿಟ್ಟು ಬೇರೆ ಕಡೆ ಹೋಗುವಂತೆ ಆಗುತ್ತದೆ. ಇದರಲ್ಲೂ ಪುಷ್ಯ, ಆಶ್ಲೇಷ, ಮಖ, ಪುಬ್ಬ, ಉತ್ತರ, ಹಸ್ತ ಈ ನಕ್ಷತ್ರಗಳಲ್ಲಿ ಹುಟ್ಟಿದವರಿಗೆ ಸ್ಥಾನ ಲಾಭ ಉಂಟು, ಅಂದರೆ ಬೇರೆ ಕಡೆ ಹೋಗೋದ್ರಿಂದ ಲಾಭ ಬರುತ್ತದೆ. ಚಿತ್ತ, ಸ್ವಾತಿ, ವಿಶಾಖ ಈ 3 ನಕ್ಷತ್ರಗಳಲ್ಲಿ ಹುಟ್ಟಿದವರಿಗೆ ರಾಜಕೋಪ ಉಂಟು. ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರ, ಶ್ರವಣ ಈ 6 ನಕ್ಷತ್ರಗಳಲ್ಲಿ ಹುಟ್ಟಿದವರಿಗೆ ರಾಜ ಬಹುಮಾನವು. ಈ ಮಕರ ಸಂಕ್ರಾಂತಿ ಫಲ ಹಂಗಾಗಿ ಗೋರ ಅನ್ನುವ ಸ್ವಾಮಿ ಕೊಡುವಂಥದ್ದು ಈ ವರ್ಷದಲ್ಲಿ ಈ ರೀತಿ ಇದೆ. ಇದು ಇಷ್ಟು ಅಂತಂದರೆ ನಮಗೆ ಉಗಾದಿ ಬಂದ ನಂತರ ಅದನ್ನು ಸೇರಿಸ್ಕೋಬೇಕಾಗ್ತದೆ. ಈ ರೀತಿ ಈ ವರ್ಷವಿದೆ. ಹಂಗಾಗಿ ಪ್ರಾರಂಭವಾಗುವ ಬೆಳಗ್ಗೆ ಶುಭವಾಗಿದ್ದರೂ 8 ಗಂಟೆ ಮೇಲೆ ಶುಭಕರವಾಗಿಲ್ಲ. ಮನಸ್ಸಲ್ಲಿ ಇಟ್ಕೊಂಡೇ ಮಾಡುವಂಥದ್ದು. ಇಷ್ಟೆಲ್ಲ ಈ ದಿನಕ್ಕೆ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಎಲ್ಲರೂ ಆರೋಗ್ಯವಾಗಿರಲಿ ಅಂತ ಬೇಡ್ಕೊಳ್ಳೋಣ ದೇವರಲ್ಲಿ, ನಾವೂ ಸೇರಿ. ಆದರೂ 6 ರಿಂದ 7 ಗಂಟೆ ಒಳಗಡೆ ಪೂಜೆ ಮಾಡಿದ್ರೆ ಉತ್ತಮವಾಗಿರುತ್ತದೆ ಅಂತ ನಾವು ಅಂದಿವಲ್ಲ, ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಇಷ್ಟೆಲ್ಲ ನೋಡಿದ್ವಿ. ಹಂಗಾಗಿ ಈ ದಿನ ಪ್ರಕಾರ ನಾವು ನೋಡುವಂಥದ್ದು ಏನು ಅಂತಂದರೆ, ವಿಶೇಷವಾಗಿ ಗೋರ ಅನ್ನುವ ಆ ದೇವರನ್ನು ಪೂಜೆ ಮಾಡಬೇಕು ಅಂತ ನಿಮ್ಮ ದೇವಸ್ಥಾನಗಳಲ್ಲಿ ಕೇಳ್ಕೊಳ್ಳಿ, ಅವರು ಹೇಳ್ತಾರೆ. ಕೆಲವು ನಕ್ಷತ್ರಗಳಿಗೆ ಹೆಂಗಿದೆ ಅಂತ ನಾವು ಹೇಳಿದೀವಲ್ವಾ, ಅದು ಮಕರ ಸಂಕ್ರಾಂತಿ ಫಲ. ಈಗ ನಾವು ನೋಡುವಂಥದ್ದು ಎಂದಿನಂತೆ ದಿನವೂ ನೋಡುವಂಥ ತಾರಾ ಮತ್ತು ಚಂದ್ರಬಲ. ಇವತ್ತಿನ ದಿನ ಬೆಳಗ್ಗೆ ಅಷ್ಟರಲ್ಲಿ ಮಾತ್ರನೇ ಚೆನ್ನಾಗಿದೆ ಅಂತಂದಿವೆ. ಆಮೇಲೆ ಅಶುಭ ದಿನ, ಅಶುಭ ಸಮಯ. ಇವತ್ತು ಅಶ್ವಿನಿ ನಕ್ಷತ್ರಕ್ಕೆ ಹೆಂಗಿದೆ ನೋಡೋಣ. ಇದು ಎಲ್ಲವೂ 6:45 8:07. ಆಮೇಲೆ ಇನ್ನೊಂದಿರುತ್ತದೆ. ಆಮೇಲೆ ದಿನವೇ ಜನರಲ್ ಆಗಿ ಕೆಟ್ಟೋದಾಗಿದೆ. ಆದ್ದರಿಂದ ಯಾರಿಗೂ 8 ಗಂಟೆ 7 ಮೇಲೆ ಶುಭವಾಗಿಲ್ಲ, ಪ್ರತಿಯೊಂದು ನಕ್ಷತ್ರ ರಾಶಿಯವರೆಗೂ. ಇವತ್ತು ಅಶ್ವಿನಿ ನಕ್ಷತ್ರಕ್ಕೆ ಅಂದರೆ 8 ಗಂಟೆ 7 ಹೇಗಿದೆ ಅಂತಂದರೆ ಅನುಕೂಲ, ಇಷ್ಟಾರ್ಥ ಸಿದ್ಧಿ. ಭರಣಿ ನಕ್ಷತ್ರದವರಿಗೆ ಪ್ರತ್ಯೇಕ ತಾರೆ ಅಷ್ಟೊಂದು ಒಳ್ಳೆಯ ಸಮಯವಲ್ಲ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯವರಿಗೆ ಕ್ಷೇಮವು, ಇಷ್ಟಾರ್ಥ ಸಿದ್ಧಿಯೂ ಉಂಟು. ಇದೆಲ್ಲ 8-7 ಮಾತ್ರ. ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ ವೃಷಭರಾಶಿ, ಕ್ಷೇಮವು, ಉದ್ಯೋಗ ಅಭಿವೃದ್ಧಿ ಉಂಟು. ರೋಹಿಣಿ ನಕ್ಷತ್ರ ವೃಷಭರಾಶಿ, ವಿಪತ್ತಿದೆ, ಎಚ್ಚರವಾಗಿ ಓಡಾಡಿ. ಆದರೆ ಕೆಲಸ ಕಾರ್ಯಗಳ ಅಭಿವೃದ್ಧಿನೇ. ಇದರಲ್ಲಿ ವಿಶೇಷವಾಗಿ ರೋಹಿಣಿ ನಕ್ಷತ್ರ ಅನ್ನೋದು ಚಂದ್ರನ ನಕ್ಷತ್ರ. ನೆಕ್ಸ್ಟ್ ಮೃಗಶೀರ್ಷ ವೃಷಭರಾಶಿ, ಸಂಪತ್ತಿದೆ, ಅಭಿವೃದ್ಧಿ ಇದೆ. ಇದೆಲ್ಲ ಬೆಳಗ್ಗೆ. ಆಮೇಲೆ ಸಮಯವಿಲ್ಲ, ಸುಮಾರು 1-1:15 ಮಾತ್ರನೇ ಇದು. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಸಂಪತ್ತಿದೆ, ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆ ಉಂಟು. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಜನ್ಮತಾರೆ, ಕಾರ್ಯಗಳಲ್ಲಿ ಅಡೆತಡೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಪರಮ ಮಿತ್ರಧಾರೆ, ಕಾರ್ಯಗಳಲ್ಲಿ ತಡೆ ಉಂಟು. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಪರಮ ಮಿತ್ರಧಾರೆಯು, ರೋಗ ವೃದ್ಧಿಯೂ ಉಂಟು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಮಿತ್ರಧಾರೆ, ಆದ್ದರಿಂದ ಸ್ವಲ್ಪ ಮಿತ್ರರಲ್ಲಿ ಚೆನ್ನಾಗಿರಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಟೆನ್ಷನ್ ಉಂಟು, ರೋಗ ಭಯ ಉಂಟು. ಮಖ ನಕ್ಷತ್ರ ಸಿಂಹರಾಶಿ, ಅನುಕೂಲವಿದೆ, ಸುಖ ಅಭಿವೃದ್ಧಿಯೂ ಇದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಈಗ ನಾವು ಹೇಳುವಂಥದ್ದೆಲ್ಲ ಬೆಳಗ್ಗೆ 8-7 ಮಾತ್ರ, ಅಂದರೆ ಚೆನ್ನಾಗಿರೋದು ಅಥವಾ ಚೆನ್ನಾಗಿಲ್ಲ ಅಂತ ಕೊಟ್ಟಿದ್ದೀವಿ. ನಂತರ ಸಮಯ ಅವರವರಿಗೆ ಅನುಕೂಲವಿಲ್ಲದ ದಿನವಿದು, ಎಚ್ಚರ. ನಂತರ ನೋಡುವಂಥದ್ದು ಪುಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ ಹುಟ್ಟಿದವರಿಗೆ ಪ್ರತ್ಯೇಕ ತಾರೆ, ಅನುಕೂಲವಿಲ್ಲ. ಉತ್ತರ ನಕ್ಷತ್ರ ಸಿಂಹರಾಶಿಯಲ್ಲಿ ಹುಟ್ಟಿದವರಿಗೆ ಕ್ಷೇಮವು, ಅಭಿವೃದ್ಧಿಯೂ ಉಂಟು. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಕ್ಷೇಮ, ಶತ್ರುನಾಶ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ವಿಪತ್ತಿದೆ, ಶತ್ರುನಾಶವೂ ಇದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಸಂಪತ್, ಶತ್ರುನಾಶ ಈ ರೀತಿಯಾಗಿದೆ. ಚಿತ್ತಾ ನಕ್ಷತ್ರ ತುಲಾರಾಶಿ, ಸಂಪತ್, ಕಾರ್ಯವಿಘ್ನ. ಸ್ವಾತಿ ನಕ್ಷತ್ರ ತುಲಾರಾಶಿ, ಜನ್ಮತಾರೆ, ಕಾರ್ಯವಿಘ್ನಗಳು ಅಷ್ಟು ಅನುಕೂಲವಿಲ್ಲ. ವಿಶಾಖ ನಕ್ಷತ್ರ ತುಲಾರಾಶಿ, ಪರಮ ಮಿತ್ರಧಾರೆ, ಕಾರ್ಯವಿಘ್ನಗಳು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಪರಮ ಮಿತ್ರಧಾರೆ, ರೋಗ ಭಯ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರಧಾರೆ, ರೋಗ ಭಯ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಟೆನ್ಷನ್ ಇದೆ, ರೋಗ ಭಯ ಉಂಟು. ಮೂಲ ನಕ್ಷತ್ರ ಧನುಸು ರಾಶಿ, ಅನುಕೂಲ, ದ್ರವ್ಯ ಲಾಭವಿದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಪ್ರತ್ಯೇಕ ತಾರೆ, ದ್ರವ್ಯ ಲಾಭ ಉಂಟು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಕ್ಷೇಮ, ದ್ರವ್ಯ ಲಾಭ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಕ್ಷೇಮವಿದೆ, ಆದರೂ ಧನಹಾನಿ ಇದೆ, ಎಚ್ಚರ. ಶ್ರವಣ ನಕ್ಷತ್ರ ಮಕರ ರಾಶಿ, ವಿಪತ್ತಿದೆ, ಎಚ್ಚರವಾಗಿರಬೇಕು.
ಧನಿಷ್ಠ ನಕ್ಷತ್ರ ಮಕರ ರಾಶಿ, ಸಂಪತ್ತು. ಅದೇ ಸಮಯದಲ್ಲಿ ಧನಹಾನಿ ಏನಿದೆಯೋ ಅದನ್ನು ಭದ್ರವಾಗಿಟ್ಕೊಳ್ಳಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಸಂಪತ್ತಿದೆ, ಶರೀರ ಸುಖವಿದೆ. ಇದೆಲ್ಲ 8 ಗಂಟೆ 7 ನಿಮಿಷದವರೆಗೆ ಮಾತ್ರ, ಆಮೇಲೆ ಸಮಯ ಉತ್ತಮವಾಗಿಲ್ಲ ಅಂತ. ಶತಭಿಷ ನಕ್ಷತ್ರ ಕುಂಭರಾಶಿ, ಜನ್ಮಧಾರೆಯು ಶರೀರ ಸುಖವೂ ಉಂಟು. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಪರಮ ಮಿತ್ರಧಾರೆಯಾಗಿದೆ, ಶುಭವಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ನಿಮಗೂ ಅದೇ ರೀತಿಯಲ್ಲೇ, ಆದರೂ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತದೆ, ಮೇಂಟೈನ್ ಮಾಡಿಕೊಳ್ಳಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಮಿತ್ರಧಾರೆ.